ಹೊಸ ಪ್ರಯತ್ನಗಳಾಗ್ತಾ ಇರುವಂಥದ್ದು, ಹೊಸ ಹೀರೋಗಳು ಎಂಟ್ರಿ ಕೊಡ್ತಾ ಇರುವಂಥದ್ದು ಇಂಡಸ್ಟ್ರಿಗೆ. ಈ ಬೆಳವಣಿಗೆಗೆ ನೀವು ಕೂಡ ಯಾವತ್ತೂ ಸಪೋರ್ಟ್ ಮಾಡ್ತಾ ಬಂದಿರಿ. ಮೊದಲನೇದಾಗಿ ಅದ್ರ ಬಗ್ಗೆ ಹೇಳುವಂಥದ್ದು ಸರ್, ಮ್ಯಾಡಿ ಅಂತ ಸಿನಿಮಾ ನೀವೇ ನೋಡಿದ್ರಿ. ನಾನು ನಿಜವಾಗ್ಲೂ ಈ ಕಾನ್ಸೆಪ್ಟ್ ಭಾಳ ಇಷ್ಟ ಆಯ್ತು. ಯಾಕಂದರೆ ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ಸಿನಿಮಾ ಮಾಡೋದಲ್ಲ, ಪ್ರಮೋಷನ್ ಮಾಡಿ ಡೇ ಒನ್ನಿಂದ ಅಂತ. ಸೊ ಇವರು ಫಸ್ಟೇ ಪ್ರಮೋಷನಲ್ ಸಾಂಗ್ ಮಾಡಿ, ಅದು ಒಳ್ಳೆ ಸಾಂಗ್ ಮಾಡಿ ಬಿಟ್ಟಿದ್ದಾರೆ ಜನಗಳಿಗೆ ಮನೋರಂಜನೆ ಮಾಡೋಕ್ಕೆ ಅಂತೇಳಿ ಅದನ್ನು ರಿಲೀಸ್ ಮಾಡಿದ್ದಾರೆ. ಭಾಳ ಖುಷಿ ಆಯಿತು. ಆಮೇಲೆ ಟೈಟ್ಲು ಭಾಳ ಚೆನ್ನಾಗಿದೆ ಮತ್ತು ಸಾಂಗು ಅಷ್ಟೇ ಭಾಳ ಚೆನ್ನಾಗಿದೆ. ಆಮೇಲೆ ಅದರಲ್ಲೂ ನಮ್ಮ ಗೆಳೆಯ ಚೇತನ್ ಅವರು ಈ ಸಾಂಗ್ನ ಮುಖಾಂತರ, ಈ ಸಿನಿಮಾದ ಮುಖಾಂತರ ಗಾಯಕರಾಗಿ ಲಾಂಚ್ ಆಗಿದ್ದಾರೆ. ಭಾಳ ಖುಷಿ ಆಯಿತು ಸರ್, ಒಳ್ಳೆ ಪ್ರಯತ್ನ. ಸರ್, ಸದ್ಯಕ್ಕೆ ನಿಮ್ಮ ಸಿನಿಮಾ ಯಾವ ಹಂತದಲ್ಲಿದೆ? ಅದೇ ಆಸ್ ಯೂಶುವಲ್ ಶಿವಣ್ಣ ಅವ್ರ ಸಿನಿಮಾ ಪ್ಲಾನ್ ಇತ್ತು. ಸದ್ಯಕ್ಕೆ ಯಾವ್ದು ಮಾಡ್ತಾ ಇದ್ದೀರಾ? ಹೆಂಗೆ ಅಪ್ರೋಚ್ ಆಗ್ತಾ ಇದೆ ಸರ್? ಸರ್, ಈಗ ಬೇಡಿಕೆ ನಿರ್ಮಾಪಕರಾಗಿ ಸಾಕಷ್ಟು ಕಥೆಗಳನ್ನು ಕೇಳ್ತಾ ಇದ್ರೆ, ಹೀರೋಗಳನ್ನ ಭೇಟಿ ಮಾಡ್ತಾ ಇದ್ದೀರಾ ಅಂತ. ಸರ್, ಅಂದರೆ ಈಗ ಒಂದಷ್ಟು ದಿನ ನಾವೇ ಬೇರೆ ಕೆಲಸದಲ್ಲಿ ಸ್ವಲ್ಪ ಬ್ಯುಸಿ ಇದ್ದಿದ್ದ ಕಾರಣ ಸಿನಿಮಾಗಳಿಗೆ ನಾವು ಟೈಮ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಇವಾಗ ಒಂದು ಸ್ವಲ್ಪ ಮತ್ತೆ ಶುರು ಮಾಡ್ತಾಯಿದ್ದೀವಿ ಸರ್. ಬರೋ ವರ್ಷದಲ್ಲಿ ಒಂದು ಮೂರು ಸಿನಿಮಾ ಚರ್ಚೆಯಲ್ಲಿದೆ. ಬಟ್ ಒಂದಂತೂ ಶುರು ಮಾಡ್ತೀವಿ. ಕತೆ ಏನು ಕೇಳಿಲ್ಲ ಸರ್. ಬಟ್ ನಾನೇನು ಮಾಡಿದ್ದೀನಿ ಅಂದರೆ, ಹೀರೋಗೆ ಮಾತಾಡಿಕೊಂಡು ಒಂದಷ್ಟು ಜನ ಡೈರೆಕ್ಟರ್ಗಳ ಹತ್ರ ಕತೆಗಳು ಕೇಳ್ತಾ ಇದ್ದೀನಿ. ಯಾವ್ದು ಕರೆಕ್ಟ್ ಅನಿಸುತ್ತೆ ಅಂದರೆ, ನೀವು ನೋಡಿರ್ಬೋದು 2015 ನಮ್ಮ ಬ್ಯಾನರ್ ಲಾಂಚ್ ಆಯಿತು. ಬಟ್ ಇಲ್ಲಿವರೆಗೂ ನಾವು ಮಾಡಿರೋದು 4 ಸಿನಿಮಾ ಅಷ್ಟೇ. ಸೊ ಹಂಗಾಗಿ ತುಂಬ ಸ್ಲೋ ಆ್ಯಂಡ್ ಸ್ಟಡಿ, ಅಂದರೆ ನಾವು ನಿಧಾನಕ್ಕೆ ಮಾಡಿದ್ರು ಕೂಡ ಒಳ್ಳೆ ಸಿನಿಮಾ ಕೊಡಬೇಕು ಅನ್ನೋದು ನನ್ನದೊಂದು ಭಾವನೆ ಸರ್. ಅಷ್ಟೇ ಸರ್.